ಸಿಕಿಪುರ ಕಾರ್ಯಕ್ಷೇತ್ರದಲ್ಲಿ ಶ್ರೀ ವರಮಹಾಲಕ್ಷ್ಮಿ ಪೂಜೆ ಮತ್ತು ಧಾರ್ಮಿಕ ಸಭಾ ಕಾರ್ಯಕ್ರಮ. ಪಾವಗಡ ತಾಲೂಕಿನಲ್ಲಿ ಇಂದು ಸಿಕಿಪುರ ಕಾರ್ಯಕ್ಷೇತ್ರದಲ್ಲಿ ಶ್ರೀ ವರಮಹಾಲಕ್ಷ್ಮಿ ಪೂಜೆ ಮತ್ತು ಧಾರ್ಮಿಕ ಸಭಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಪರಮ ಪೂಜ್ಯ ಸದ್ಗುರು ಶ್ರೀ ಶ್ರೀ ಸಂಜಯ ಸುಕುಮಾರಾನಂದ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದರು. ತುಮಕೂರು 2 ಜಿಲ್ಲಾ ನಿರ್ದೇಶಕರಾದ ಪ್ರವೀಣ್ ಮತ್ತು ತಾಲೂಕು ಯೋಜನಾಧಿಕಾರಿಯಾದ ಮಹೇಶ್ ಅವರು ಗಣ್ಯ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ತಾಲೂಕು ಯೋಜನಾಧಿಕಾರಿಯಾದ ಮಹೇಶ್ ಅವರು ಕಾರ್ಯಕ್ರಮದ ಪ್ರಾಸ್ತಾವಿಕ ಭಾಷಣವನ್ನು ಮಾಡಿದರು. ಯೋಜನೆಯ ಕಾರ್ಯಕ್ರಮದ ಕುರಿತು ಕ್ಷೇತ್ರದ ಹಿನ್ನೆಲೆ, ಧಾರ್ಮಿಕ ಪೂಜಾ ಕಾರ್ಯಕ್ರಮದ ಮಹತ್ವವನ್ನು ತಿಳಿಸಿದರು. ನಂತರ ತುಮಕೂರು 2 ಜಿಲ್ಲಾ ನಿರ್ದೇಶಕರಾದ ಪ್ರವೀಣ್ ರವರು ಮಾತನಾಡಿ, ಧಾರ್ಮಿಕ ಪೂಜಾ ಕಾರ್ಯಕ್ರಮದ ಮಹತ್ವ, ಸ್ವಸಹಾಯ ಸಂಘಗಳ ಪರಿಕಲ್ಪನೆ, ಕ್ಷೇತ್ರದ ಮಹತ್ವ ಬಗ್ಗೆ ತಿಳಿಸಿದರು. ಪರಮ ಪೂಜ್ಯ ಸದ್ಗುರು ಶ್ರೀ ಶ್ರೀ ಸಂಜಯ ಕುಮಾರಾನಂದ ಮಹಾಸ್ವಾಮಿಗಳು ಆಶೀರ್ವಚನವನ್ನ ನೀಡಿ ಶುಭ ಹಾರೈಸಿದರು. ಇಡೀ ಸಾರ್ವಜನಿಕ ಒಂದು ಸಂಸ್ಥೆ ಹುಟ್ಟಾಕಿ ಸಾರ್ವಜನಿಕರು ಈ ಕಾರ್ಯಕ್ರಮ ಮಾಡುತ್ತಾರೆ. ನಾವು ಒಂದು ಮನೆಯಲ್ಲಿ ವರಮಹಾಲಕ್ಷ್ಮಿ ಪೂಜೆಯನ್ನ, ಸತ್ಯನಾರಾಯಣ ಪೂಜೆಯನ್ನ, ನವರಾತ್ರಿ ದೀಪೋತ್ಸವವನ್ನು ಆಚರಣೆ ಮಾಡಬೇಕಾದ್ರೆ ನಮಗೆ ಎಷ್ಟು ಕಷ್ಟ ಆಗುತ್ತೆ. ಆದರೆ ಒಂದು ಸಂಸ್ಥೆ ತನ್ನ ಎಲ್ಲ ಬಂಧುಗಳನ್ನು ಸೇರಿ, ಇಡೀ ಊರಿನ ಜನಗಳನ್ನು ಸೇರಿಸಿ ಪ್ರತಿಯೊಂದು ಕಾರ್ಯಕ್ರಮ ಮಾಡುತ್ತಂದರೆ ಅದಕ್ಕೆ ನಾವು ಎಷ್ಟು ತಲೆಬಾಗಬೇಕು, ಎಷ್ಟು ಚಿರಋಣಿಯಾಗಿರ್ಬೇಕು ಅದನ್ನು ಕಲ್ಕೋಬೇಕಾಗುತ್ತೆ. ಹಾಗಾಗಿ ಭೃಗು ಮಹರ್ಷಿ ಒಂದು ದಿವಸ ವೈಕುಂಠಕ್ಕೆ ಬರ್ತಾನೆ. ಭೃಗು ಮಹರ್ಷಿ ವೈಕುಂಠಕ್ಕೆ ಬರ್ತಾನೆ. ವೈಕುಂಠಕ್ಕೆ ಬಂದಾಗ ವಿಷ್ಣುನ ಕಾಣಬೇಕು, ವಿಷ್ಣು ನೋಡಬೇಕು ಅಂತ ಹೇಳಿ ವೈಕುಂಠಕ್ಕೆ ಬರ್ತಾನೆ. ಬಂದಾಗ ವೈಕುಂಠದ ಅಧಿಪತಿಯಾಗಿರ್ತಕ್ಕಂಥ ಶ್ರೀಮನ್ನಾರಾಯಣ ಲಕ್ಷ್ಮಿ ಬಹಳ ವಿಶೇಷವಾಗಿರ್ತಕ್ಕಂಥ ಮಾತುಕತೆ ಕೊಟ್ಕೊಂಡಿರ್ತಾರೆ. ಭೃಗು ಮಹರ್ಷಿ ಬಂದ ಅಂತ ನೋಡ್ಲಿಕ್ಕೆ ಅವ್ರು ಆಗೋದು. ಭೃಗು ಮಹರ್ಷಿ ಬಂದ ಅಂತ ನೋಡ್ಲಿಕ್ಕೆ ಆಗಲ್ಲ, ನೋಡುದಿಲ್ಲ. ಸ್ವಲ್ಪ ಹೊತ್ತು ಕಾಯ್ತಾರೆ. ವಿಷ್ಣು ವಿಷ್ಣು ನಾನು ಭೃಗು ಮಹರ್ಷಿ ಬಂದಿದ್ದೇನೆ, ನಾರಾಯಣ ನಾನು ಭೃಗು ಮಹರ್ಷಿ ಬಂದಿದ್ದೇನೆ, ನೋಡು ತುಂಬಾ ಕೂಗ್ತಾರೆ ನೋಡು. ಕೊನೆಗೆ ಕೋಪಿಷ್ಠರಾಗ್ತಕ್ಕಂಥ ಭೃಗು ಮಹರ್ಷಿ ಮೇಲೆ ಹತ್ತಿ ತನ್ನ ಕಾಲಿನಿಂದ ವಿಷ್ಣುವಿನ ಎದೆಯಲ್ಲಿ ಮೇಲೆ ಒದ್ಬಿಡ್ತಾನೆ. ವಿಷ್ಣು ತತ್ಪರನಾಗಿ ನೋಡಿದಾಗ ಮಹಾಲಕ್ಷ್ಮಿ ಅಲ್ಲೇ ಇರ್ತಾನೆ. ನಾವು ಏನ್ ಮಾಡ್ತೀವಿ ಅಂತ ಕೇಳಿದ್ರೆ, ಎಲ್ಲೋ ಒಂದು ಕಡೆ ನಾವು ಹೆಜ್ಜೆ ಹಾಕ್ತಾ ಇರುವವರನ್ನೇ ಅನುಮಾನಿಸ್ತೀವಿ. ಯಾರೋ ಒಬ್ಬ ಯೂಟ್ಯೂಬಲ್ಲಿ ಕುತ್ಕೊಂಡು ಏನೋ ಹೇಳಿದ ಕೂಡಲೇ ನಾವು ಅನುಮಾನ ಮಾಡಿಬಿಡ್ತೀವಿ. ಅದನ್ನು ನಾವು ಚಿಂತನೆ ಮಾಡಬೇಕು. ನಾವು ಇಷ್ಟು ವರ್ಷ ಕಳ್ಕೊಂಡಿದ್ದೀವಿ. ಪಾವಗಡದಂತ ಅತ್ಯಂತ ಹಿಂದುಳಿದ ಪ್ರದೇಶದಲ್ಲಿ ಬ್ಯಾಂಕ್ಗಳು ಕೂಡ ಸಾಲ ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡುವಾಗ, ಧರ್ಮಸ್ಥಳ ಯೋಜನೆ ಒಬ್ಬ ಸದಸ್ಯರನ್ನ ಮೇಲ್ಮಟ್ಟಕ್ಕೆ ತರುವಲ್ಲಿ ಇಷ್ಟು ಪ್ರಯತ್ನ ಮಾಡಿದೆ ಅಂತಾದ್ರೆ ಅದರ ಹಿಂದಿರುವಂತಹ ಆಶಯಗಳನ್ನು ಅರ್ಥಕೊಂಡು ಪ್ರತಿಯೊಬ್ಬ ಸ್ವಸಹಾಯ ಸಂಘದ ಸದಸ್ಯ ನನ್ನ ಕರ್ತವ್ಯ ಏನು ಅದನ್ನ ನಾನು ಮಾಡಬೇಕು ಅಂತ ಹೇಳುವಂತ ಆಶಯವನ್ನ ನಾನು ಮಾಡಿದ್ರೆ ಖಂಡಿತವಾಗಿಯೂ ನಮ್ಮ ಕಾರ್ಯಕ್ರಮಗಳು ಅಥವಾ ನಿಮ್ಮ ಅಭಿವೃದ್ಧಿ ಸಾಧ್ಯ ಅಂತ ಹೇಳ್ತಾ, ವೇದಿಕೆಯಲ್ಲಿರುವಂತ ಎಲ್ಲರನ್ನ ಇನ್ನೊಮ್ಮೆ ನಾನು ಗೌರವಿಸಿಕೊಳ್ಳುತ್ತಾ ಪೂಜ್ಯರ ಆಶೀರ್ವಾದವನ್ನ ಬೇಡಿಕೊಳ್ಳುತ್ತಾ, ಈ ಸಂದರ್ಭದಲ್ಲಿ ಪೂಜಾ ಸಮಿತಿ ಅಧ್ಯಕ್ಷರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಹಾಲು ಸಹಕಾರ ಒಕ್ಕೂಟದ ನಿರ್ದೇಶಕರು, ಗ್ರಾಮ ಪಂಚಾಯಿತಿ ಸದಸ್ಯರು, ಎಲ್ಲ ಒಕ್ಕೂಟದ ಅಧ್ಯಕ್ಷರು, ಪದಾಧಿಕಾರಿಗಳು, ಆಂತರಿಕ ಲೆಕ್ಕ ಪರಿಶೋಧಕರು, ವಲಯದ ಮೇಲ್ವಿಚಾರಕರು, ಸೇವಾ ಪ್ರತಿನಿಧಿ, ಗ್ರಾಮಸ್ಥರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಶಿವಾನಂದ್, ಭಾರತ ವೈಭವ ನ್ಯೂಸ್, ಪಾವಗಡ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.